ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ನಿನ್ನೆ ವಿಡಿಯೋ ನೋಡಿರ್ತೀರಾ. ಅದರಲ್ಲಿ ಏನು ಹೇಳಿಸಿದ್ರು ಅಂತಂದರೆ ಫರ್ದರ್ ಆ್ಯಕ್ಚುಲಿ ನೆಕ್ಸ್ಟ್ ಯಾರ ರೀಡಿಂಗ್ ಮಾಡಬೇಕು ಅಂತ ಹೇಳಿಸಿದ್ರು. ಸೊ ಯಾರು ತಂದೆ ತಾಯಿನ ಓಕೆನಾ ನೆಗ್ಲೆಕ್ಟ್ ಮಾಡಿದ್ದಾರೆ ಅಥವಾ ಅಸಡ್ಡೆ ಮಾಡಿದ್ದಾರೆ, ಸರಿಯಾಗಿ ನೋಡ್ಕೋತಿಲ್ಲ, ಅಥವಾ ಒಂದು ಆಶ್ರಮ ಇರ್ಬೋದು ಆ ಥರ ಒಂದು ಕಡೆ ಬೇರೆ ಕಡೆ ಇರಿಸ್ಬಿಟ್ಟಿದ್ದಾರೆ, ಜೊತೆಗಿಲ್ಲ, ಆ ಥರ ಏನೋ ಒಂದು ರೀತಿ ತೊಂದರೆಯಲ್ಲಿದ್ದಾರೆ ಅಂಥ ಪೇರೆಂಟ್ಸು ಓಕೆನಾ. ಸೊ ಅವರ ಬಗ್ಗೆ ಏನೋ ಭಗವಂತನ ಇದಾಯಿತು, ಪ್ರೇರಣೆ ಆಯಿತು. ಸೊ ವಿಡಿಯೋ ಮಾಡಬೇಕು ಅಂತ. ಸೊ ಹಾಗಾಗಿ ಈ ವಿಡಿಯೋ ಓಕೆನಾ. ನೋಡಿ ಎಷ್ಟು ಕಡೆ ನೋಡ್ತೀವಿ ಅಂತಂದರೆ ಪೇರೆಂಟ್ಸ್ನ ಯಾವ ಥರ ಒಂದೊಂದು ಮಕ್ಕಳು ಯಾವ ಥರ ನೋಡ್ಕೋತಾರೆ ಅಂತಂದರೆ ಅವರೇ ದೇವರು ಅನ್ನೋ ಥರ ನೋಡ್ಕೊಳ್ತಾರೆ ಆಯಿತಾ. ಅಷ್ಟು ಪ್ರೀತಿ ವಾತ್ಸಲ್ಯ, ಪ್ರೀತಿ ವಿಶ್ವಾಸ ತಂದೆ ತಾಯಿ ಅಂದರೆ ಅಷ್ಟು ಭಕ್ತಿ ಕೂಡ ಜೊತೆಗೆ ಆಯಿತಾ. ಆ ರೀತಿ ನೋಡ್ಕೊಳ್ಳೋರು ಇದ್ದಾರೆ. ಜೊತೆಗೆ ಇವಾಗಿಂದೆಲ್ಲ ಸ್ವಲ್ಪ ಟ್ರೆಂಡ್ ಯಾವ ಥರ ನೋಡ್ತಾ ಇದ್ದೀನಿ ಅಂತಂದರೆ ಒಂಥರ ಜೊತೆಗೇ ಇರಬೇಕು ಆ ಥರ ಅನ್ನೋದಕ್ಕಿಂತ ಇನ್ಫ್ಯಾಕ್ಟು ಅದು ಆ್ಯಕ್ಚುಲಿ ಒಳ್ಳೆಯದೇನೆ. ಇವಾಗೆಲ್ಲ ಯಾವ ಥರ ಟ್ರೆಂಡ್ ನೋಡ್ತಾ ಇದ್ದೀನಿ ಅಂತಂದರೆ ಮಕ್ಕಳು ಯಾವ ಥರ ಮಾಡ್ತಾರೆ ಅಂತಂದರೆ ಹತ್ರನೇ ಇಟ್ಟಿರ್ತಾರೆ, ಹತ್ರನೇ ಮನೆ ಮಾಡ್ತಾರೆ. ಬಟ್ ಅವ್ರ ಪೇರೆಂಟ್ಸ್ ಸಪ್ರೇಟಾಗಿರ್ತಾರೆ, ಅವರು ಸಪ್ರೇಟ್ ಇರ್ತಾರೆ. ದಟ್ ಈಸ್ ಆಲ್ಸೋ ಗುಡ್ ಇನ್ ಒನ್ ವೇ. ಯಾಕೆಂತಂದರೆ ಇನ್ ಆಲ್ ದ ವೇ ಹತ್ರನೇ ಇರ್ತಾರೆ, ಬಟ್ ಅವ್ರ ಸ್ಪೇಸ್ ಅವ್ರಿಗಿರುತ್ತೆ, ಇವ್ರ ಸ್ಪೇಸ್ ಇವ್ರಿಗಿರುತ್ತೆ. ಜಗಳ ಕದನ ಆ ಥರ ಇರೋದಿಲ್ಲ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರೋದಿಲ್ಲ. ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ ಅಲ್ವಾ, ಅತ್ತೆ ಸೊಸೆ ಇರ್ಬೋದು ಅಥವಾ ಯಾರಾದರೂ ಇರ್ಬೋದು. ಸೊ ಅದೆಲ್ಲ ಏನೂ ಬರೋದಿಲ್ಲ. ಆ್ಯಂಡ್ ಎಂಥ ಮಕ್ಳು ಅಂತಂದರೆ ಈವನ್ ಬಾಡಿಗೆ ಅಂತ ಮನೇಲಿದ್ರೂ ಕೂಡ ನಾನೇ ನೋಡಿದ್ದೀನಿ, ಓಕೆ ಗೊತ್ತು. ಸೊ ಎಷ್ಟು ಒಳ್ಳೆ ಮಕ್ಕಳು ಅಂತಂದರೆ ನಿಜವಾಗ್ಲೂ ಅವ್ರ ಸ್ಪೇಸು ಬೇಕು, ಜೊತೆಗೆ ಹೆಂಡ್ತಿಗೂ ರೆಸ್ಪೆಕ್ಟ್ ಇರಬೇಕು, ಜೊತೆಗೆ ಪೇರೆಂಟ್ಸು ಚೆನ್ನಾಗಿರಬೇಕು ಅಂತ. ಏನಾದರೂ ಆಗಲಿ ಅವ್ರಿಗೆ ಅಂತ ಒಂದು ಸಪ್ರೇಟ್ ಜಾಗ ಮಾಡಿ ಅಷ್ಟು ಸೇಫಾಗಿ ಹತ್ತಿರ ಇರಿಸ್ಕೊಂಡು ನೋಡ್ಕೊಳ್ತಾರಲ್ವ ಅಷ್ಟು. ಇವಾಗೆಲ್ಲ ಬಾಡಿಗೆ ಅಂದರೆ ಗೊತ್ತು ಯಾವ ಥರ ಇರುತ್ತೆ ಅಂತ. ಎಷ್ಟಾದ್ರು ಕಮ್ಮಿ ಅಂತಂದ್ರೂ ನಿಮಗೆ 15-20 ಅಂದ್ಕೊಂಡು ಆ ಥರ ಇದ್ದೇ ಇರುತ್ತೆ ಆಯಿತಾ. ಓಕೆ 7 ಆಗಲಿ 8 ಆಗಲಿ 10 ಆಗಲಿ ವಾಟ್ ಎವರ್, ದುಡ್ಡೇ. ಬಟ್ ಸ್ಟಿಲ್ ಅವ್ರ ನೆಮ್ಮದಿನೇ ಆಗಿರಬೇಕು, ಜೊತೆಗೆ ಪೇರೆಂಟ್ಸು ಚೆನ್ನಾಗಿರಬೇಕು ಅಂತ ಬಯಸೋ ಮಕ್ಕಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಎಲ್ಲಿ 1 ಪೈಸಾ ಎಕ್ಸ್ಟ್ರಾ ಖರ್ಚಾಗ್ಬಿಡ್ತಾ ಇದೆ ಅಂತ ಇರೋ ಬರೋ ಆಸ್ತಿ ಎಲ್ಲನೂ ಬರ್ಕೊಂಡು ತಂದೆ ತಾಯಿನ ಫಿನಿಷ್ ಮಾಡೋ ಥರನೂ ಹೋಗ್ತಾರೆ. ಜೊತೆಗೆ ಇಲ್ವಾ ಅಂತಂದರೆ ಇಲ್ಲ ನಮಗಿನ್ನು ನೋಡ್ಕೊಳಕ್ಕಾಗಲ್ಲ, ಅವಳು ಅಥವಾ ಅವನು ಕೆಲಸಕ್ಕೆ ಹೋಗಬೇಕು, ನಾನು ಇರೋದಿಲ್ಲ, ಬ್ಯುಸಿ ಆಗಿಬಿಡ್ತೀನಿ, ಸೊ ಹಾಗಾಗಿ ನೀನು ಓಲ್ಡ್ ಏಜ್ ಹೋಮಲ್ಲಿ ಇದ್ಬಿಡು ಅನ್ನೋ ಥರ ಹೇಳೋರು ಇರ್ತಾರೆ. ಇನ್ನೊಂದಷ್ಟು ಫ್ಯಾಮಿಲಿಗಳು ಯಾವ ಥರ ಅಂತಂದರೆ ದೇವ್ರೆ ಆ ಥರ ಯಾವ ಥರ ಅಂತಂದರೆ ಆ ತಂದೆ ತಾಯಿನ ಓಕೆನಾ ಅವ್ರನ್ನ ಹತ್ರನೂ ಇರಿಸ್ಕೊಳ್ಳೋದಿಲ್ಲ, ಅವರಿಂದ ದೂರ ಇರೋದು ಅಲ್ಲದೆ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಯಾರನ್ನೂ ಹತ್ರಕ್ಕೂ ಸೇರ್ಸಕ್ಕೆ ಬಿಡೋದಿಲ್ಲ, ಹತ್ರಕ್ಕೆ ಬಿಡೋದಿಲ್ಲ ತಂದೆ ತಾಯಿ ಹತ್ರಕ್ಕೆ. ಆ ಥರ ಇರೋರು ಇದ್ದಾರೆ. ಅಂದರೆ ಎಷ್ಟು ಗೋಳಾಡ್ಕೋತಾರೆ, ಎಷ್ಟು ಥರ ತೊಂದರೆ ಪಟ್ಕೊಳ್ತಾರೆ, ಮಾನಸಿಕವಾಗಿ ಎಷ್ಟು ನರಳ್ತಾರೆ ಅವರು. ಒಂದೊಂದು ಅಂತ ಸಂಕಟ ಪಡೋದಿದೆ ಅಲ್ವಾ, ಅದು ಯಾವ ಥರ ಶಾಪ ತಿರುಗತ್ತೆ ಗೊತ್ತಿಲ್ಲ. ನೆನ್ನೆನೂ ಅದನ್ನೇ ಹೇಳಿಸಿದ್ರು, ಎಷ್ಟು ಅವ್ರುಗಳು ದೂರ ಹೋಗ್ತಾರೆ, ನಾವೂ ಒಂದು ಬೌಂಡ್ರಿ ಹಾಕ್ಕೊಂಡು ಸೈಲೆಂಟ್ ಆಗಿಬಿಡ್ಬೇಕು, ಒಂದು ಫೆನ್ಸ್ ಥರ. ಆಯ್ತಪ್ಪ ನಿಮಗೆ ಈ ಥರ ಇದ್ದೀರಾ ಅಂದರೆ ನಾವು ಹಿಂಗೆ ಇರ್ತೀವಿ ಬಿಡು ಅನ್ನೋ ಥರ. ಬಟ್ ಅಷ್ಟೊಂದು ಅಟ್ಯಾಚ್ಮೆಂಟ್ ಕೂಡ ಇಟ್ಕೊಳ್ಬಾರ್ದು. ನಮ್ಮದೇನು ಒಂದು ಡ್ಯೂಟಿ ಅಂತ ಏನಿದೆ, ಒಂದು ಕೆಲಸ, ಒಂದು ಡ್ಯೂಟಿ, ಒಂದು ರೆಸ್ಪಾನ್ಸಿಬಿಲಿಟಿ. ಆಯಿತು ಮಕ್ಕಳು ಒಂದು ದೊಡ್ಡವರಾದರೂ ಒಂದು ಲೆವೆಲಿಗೆ ಬರೋ ತನಕ ಚೆನ್ನಾಗಿ ನೋಡಿಕೊಂಡು ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟು ಆಯಿತಾ, ಒಳ್ಳೆಯ ಆರೋಗ್ಯ ಆ ಥರ ಚೆನ್ನಾಗಿರೋ ಥರ ನೋಡಿಕೊಂಡು ಸಪೋರ್ಟ್ ಮಾಡಿ, ಎಲ್ಲ ಸಮಯದಲ್ಲೂ ಸಪೋರ್ಟ್ ಮಾಡಿ. ಅದೇನು ತುಂಬ ಇಂಪಾರ್ಟೆಂಟು. ಸಪೋರ್ಟ್ ಮಾಡಿ ಮಕ್ಕಳಿಗೆ ಒಂದು ಲೆವೆಲಿಗೆ ಬಂತು ಅಂತ ಅಂದ ತಕ್ಷಣ ಓಕೆ. ಸೊ ಆದರೆ ಸ್ವಲ್ಪ ನಾವು ವಿಡ್ರಾ ಮಾಡ್ಕೋಬೇಕಾಗತ್ತೆ. ಅತಿಯಾಗಿ ನಾವು ಮೂಗು ತೂರ್ಸಕ್ಕೆ ಹೋದಾಗ್ಲೂ ಅದು ಬೇರೆ ಥರ ತೊಂದರೆಗಳು ತಿರುಗ್ಬೋದು. ಬಟ್ ಇಲ್ಲಿ ಎಷ್ಟೋ ಕಡೆ ಫ್ಯಾಮಿಲಿಗಳಲ್ಲಿ ಯಾವ ಥರ ನೋಡ್ತಾ ಇದ್ದೀನಿ ಅಂತಂದರೆ ಅವರನ್ನೇ ಪಾಪ ದೂರ ಮಾಡಿಬಿಡ್ತಾರೆ. ಪೇರೆಂಟ್ಸ್ನೇ ದೂರ ಮಾಡಿ ಮಕ್ಕಳನ್ನ ಸೇರ್ಸಕ್ಕೆ ಬಿಡಲ್ಲ, ಅಥವಾ ಅವರ ಮಗನ ಹತ್ರ ಸೇರಕ್ಕೆ ಬಿಡೋದಿಲ್ಲ, ಮಗನ ಹತ್ರ ಮಾತಾಡೋಕ್ಕೆ ಬಿಡೋದಿಲ್ಲ, ಮೊಮ್ಮಕ್ಕಳ ಹತ್ರ ಮಾತಾಡೋಕ್ಕೆ ಬಿಡೋದಿಲ್ಲ. ಈ ಥರ ಎಲ್ಲ ಟಾರ್ಚರ್ ಕೊಡಾಟ, ತುಂಬ ಟಾರ್ಚರ್. ಇದು ಅಂತಿಂಥ ಟಾರ್ಚರ್ ಅಲ್ಲ, ಪೇರೆಂಟ್ಸ್ನ ಗೋಳಾಡ್ಸೋದಿದೆ ಅಲ್ವಾ, ಅದರಂಥ ಟಾರ್ಚರೇ ಬೇರೆ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ಒಂದೊಂದು ಕಣ್ಣೀರಾಗಲಿ, ಅವ್ರ ಒಂದೊಂದು ಸಂಕಟ ಯಾವ ಮಟ್ಟಕ್ಕಾದರೂ ಹೋಗ್ಬೋದು, ಯಾವ ಮಟ್ಟದಲ್ಲಾದರೂ ತೊಂದರೆ ತಿರುಗ್ಬೋದು ಆಯಿತಾ.
ಅವ್ರನ್ನ ಎಷ್ಟರ ಮಟ್ಟಿಗೆ ನಾವು ಒಂದು ಪ್ರೀತಿ ಇದರಿಂದ ನೋಡ್ಕೊಳ್ತೀವಿ ಅಷ್ಟೇ. ಏಕೆಂದರೆ ನಾವು ಋಣ ತೀರ್ಸೋಕ್ಕಾಗೋದಿಲ್ಲ, ನಿಜವಾಗ್ಲೂ ತೀರ್ಸೋಕ್ಕಾಗಲ್ಲ. ಬಟ್ ಹಾಗೆ ಅಂತ ಈಗ ಅವರಾಗವ್ರೇನೇ ಇಲ್ಲ ನಮ್ಮ ಪಾಡಿಗೆ ನಾವು ಇರ್ತೀವಿ ಅನ್ನೋ ಥರ ಆದರೆ, ಈಗ ಹೇಳಿದ್ನಲ್ಲ, ಈಗ ತುಂಬ ಉದಾಹರಣೆ ಹೇಳಿದೆ, ಈಗ ಎಲ್ಲ ಥರನೂ ಹೇಳಿದ್ದೀನಿ. ಇದಕ್ಕೆ ಯಾವ ಥರ ಇರ್ತಾರೆ ಮಕ್ಕಳೇ, ಅವರಾಗವ್ರೇನೇ ಆಯಿತು, ನಿಮಗೂ ಬೇಜಾರು ಬೇಡ, ನಮಗೂ ಬೇಜಾರು ಬೇಡ, ನಮ್ಮ ಪಾಡಿಗೆ ನಾವು ಇರ್ತೀವಿ, ನಿಮ್ಮ ಪಾಡಿಗೆ ನೀವಿರಿ ಅಂತ ಹತ್ರನೇ ಮನೆ ಮಾಡ್ಕೊಂಡು ಇರೋರು ಇರ್ತಾರೆ. ಅಥವಾ ಬೇರೆ ಕಡೆ ಟ್ರಾನ್ಸ್ಫರ್ ಆಯಿತು ಅಂತಂದ್ರೂ ಅಲ್ಲಿದು ಖರ್ಚು ನೋಡ್ಕೋತಾರೆ, ಇಲ್ಲಿದು ಖರ್ಚು ನೋಡ್ಕೊಳ್ಳೋರು ಇದ್ದಾರೆ. ಸೊ ಆ ಥರ ಇರೋ ಮಕ್ಕಳು ನಿಜವಾಗ್ಲೂ ಹೇಳ್ತೀನಿ, ಹ್ಯಾಟ್ಸ್ ಆಫ್. ಓಕೆನಾ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅಷ್ಟು ಒಂದು ಪೇರೆಂಟ್ಸ್ ಕಡೆಗೂ ಒಲವು, ಹೆಂಡತಿ ಕಡೆಗೂ ಒಲವು. ಎಸ್, ರೆಸ್ಪೆಕ್ಟ್ ಎಲ್ರಿಗೂ ಇರಬೇಕು. ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅಂತ ಮಕ್ಕಳು ಅಂತಂದರೆ ಹ್ಯಾಟ್ಸ್ ಆಫ್ ಅಂತ ಗಂಡು ಮಕ್ಕಳಿಗೆ. ಅದೇ ಒಂದಷ್ಟು ಮಕ್ಕಳುಗಳು ಯಾವ ಥರ ಆಗ್ತಾಯಿದೆ ಅಂತಂದರೆ, ಪಾಪ ಒಂದಷ್ಟು ಸಿಸ್ಟರ್ಸ್ ಇರ್ಬೋದು, ಅವ್ರುಗಳು ಮೆಸೇಜ್ ಹಾಕ್ಕೊಂಡಿದ್ದು, ನಮ್ಮ ಅಣ್ಣ ಅಥವಾ ನಮ್ಮ ತಮ್ಮ ಯಾರು ತಿರುಗೇ ನೋಡಲ್ಲ ನಮ್ಮ ಪೇರೆಂಟ್ಸ್ನ, ಆ ಥರ ಬಿಟ್ಟುಬಿಟ್ಟಿದ್ದಾರೆ. ಪಾಪ ಅವರೊಬ್ಬರೇ ಎಷ್ಟು ಅಂತ ಮಾಡ್ಕೋತಾರೆ, ವಯಸ್ಸು ಕೂಡ ಆಗಿದೆ, ಅವರೇನು ಮಾಡ್ಕೋಬೇಕು, ಅಡುಗೆ ತಿಂಡಿ ಅವರೇ ತಿನ್ಕೋಬೇಕು, ಅವರೇ ಆ ಥರ ಎಲ್ಲ ಹಾಕಿ ನನಗಂತೂ ಪಾಪ ತುಂಬ ಬೇಜಾರಾಗುತ್ತೆ. ಈ ಥರ ಇದೆ ಅಂತಂದಾಗ ನೋಡಿ, ಎಲ್ರಿಗೂ ಬುದ್ಧಿ ಹೇಳೋಕ್ಕಾಗೋದಿಲ್ಲ ಆಯಿತಾ, ಈ ಥರ ಹೀಗೆ ಇರಬೇಕು, ಹಾಗೆ ಮಾಡಬೇಕು ಅಂತ. ಹಾಗೆ ಅಂತ ಇವಾಗ ಪೇರೆಂಟ್ಸ್ ಒಂದು ಲೆವೆಲಿಗೆ ಬೆಳೆಸಿರ್ತಾರೆ, ಹಾಗೆ ಅಂತ ಅವ್ರನ್ನ ಬಿಟ್ಬಿಡು ಇವ್ರನ್ನ ಬಿಟ್ಬಿಡು ಅಂತಲೂ, ಆದರೆ ನಮ್ಮ ಬುದ್ಧಿ ಶಕ್ತಿ ನಮ್ಮ ಕೈಯಲ್ಲಿ ಇಟ್ಕೋಬೇಕು ಅನ್ನೋದಷ್ಟೇನೆ. ಸೊ ನೋಡೋಣ ಏನು ಹೇಳಿಸ್ತಾರೆ ಗೊತ್ತಿಲ್ಲ ನನಗೆ. ಸೊ ಇದೊಂದು ಬೇರೆ ಡೆಕ್ ತೊಗೊಂಡಿದ್ದೀನಿ, ನೋಡೋಣ ಏನು ಹೇಳಿಸ್ತಾರೆ. ಎಸ್ ಬಾಬಾ, ಯಾರ ಎನರ್ಜಿ ಪಿಕ್ ಆಗುತ್ತೆ, ಏನು ನಡೀತಾ ಇದೆ ಅವರ ಜೀವನದಲ್ಲಿ, ಇದು ಎಸ್ಪೆಷಲಿ ಪೇರೆಂಟ್ಸ್ಗೆ ಅಂತಲೇ. ಓಕೆನಾ. ಸೊ ಇದೇ ಥರನೇ ನಿನ್ನೆ ಪ್ರೇರಣೆ ಆಯಿತು. ಸೊ ಯಾರು ತುಂಬ ಅವಲಂಬನೆ ಇದೆ, ಯಾರಿಗೆ ತುಂಬ ಅವಲಂಬನೆ ಇದೆ ಆ ಥರ ಅಂತ ತೋರಿಸಿದ್ರು ಆಯಿತಾ. ಒಂದು ಏಜ್ ಆದಮೇಲೆ ಆ್ಯಕ್ಚುಲಿ ಹೇಳ್ತೀನಿ, ಪೇರೆಂಟ್ಸ್ಗೆ ಈಗ ನೋಡಿ, ಹುಟ್ಟಿರ್ತೀವಿ, ಬೆಳಿತೀವಿ, ಒಂದು ಲೆವೆಲ್ ತನಕ ಅಪ್ಪ ಅಮ್ಮ ಬೇಕೇ ಬೇಕು, ಇದ್ದೇ ಇರ್ತೀವಿ ಆಯಿತಾ. ಆಮೇಲೆ ಅವರು ಬಯಸಿದ್ರೆ, ಮಕ್ಕಳು ಬೇಕು ಅಂತ ಬಯಸಿದ್ರೆ ಮಕ್ಕಳು ಹತ್ರ ಸಿಗಲ್ಲ. ಓಕೆನಾ. ಸೊ ಆ ಥರ ಇದ್ಬಿಟ್ರೆ ಏನು ಮಾಡ್ತೀರಾ? ಅಂಥ ಮಕ್ಕಳು ಇದು ಒಂದೇ, ಇಲ್ಲದೆ ಇರೋದು ಒಂದೇ ನನ್ನ ಪ್ರಕಾರ ಅಲ್ವಾ. ಆದರೆ ಪೇರೆಂಟ್ಸ್ ಆ ಥರ ಅನಿಸಲ್ಲ. ಪೇರೆಂಟ್ಸ್ಗೆ ಏನಂತಂದರೆ, ಅಯ್ಯೋ ಇಲ್ಲ ನನ್ನ ಮಗ ಅಥವಾ ನನ್ನ ಮಗಳು ಚೆನ್ನಾಗಿರಬೇಕು ಅಂತ ಮನಸ್ಸಿದ್ದೇ ಇರುತ್ತೆ. ಸೊ ಇದೊಂದು ಜೊತೆಗೆ ಇವಾಗ ಪೇರೆಂಟ್ಸ್ ಅಂತ ಅಂದ್ರೂ ಈಗ ಬರೀ ಗಂಡು ಮಕ್ಕಳು ಅಂತಲೂ ಹೇಳೋಕ್ಕಾಗಲ್ಲ. ಎಷ್ಟೋ ಫ್ಯಾಮಿಲಿಗಳಲ್ಲಿ ಹಾಕಿರ್ತೀರ, ಲೈಕ್ ಹೆಣ್ಮಕ್ಳು, ಬರೀ ಹೆಣ್ಮಕ್ಳು ಯಾರು ನೋಡ್ಕೊಳ್ಳೋದು, ಏನು ಮಾಡಬೇಕು, ನಮಗೆ ರೆಸ್ಪಾನ್ಸಿಬಿಲಿಟಿ ಆಗಲ್ಲ, ನಮ್ಮ ಮನೆಯೇ ಚಿಕ್ಕದು, ಮತ್ತು ನಮ್ಮ ಮನೆಯಲ್ಲೇ ಜನ ಜಾಸ್ತಿ, ಅವರು ಒಪ್ಕೊಳ್ಳಲ್ಲ, ಗಂಡ ಮನೆ ಕಡೆ ಒಪ್ಕೊಳ್ಳಲ್ಲ, ಇವರು ಸೊ ಇಷ್ಟೆಲ್ಲ ತೊಂದರೆಗಳಿದ್ದು ಆಯಿತಾ. ಈ ಥರ ಎಲ್ಲ ಇನ್ನೊಂದಷ್ಟು ಫ್ಯಾಮಿಲಿ ಕತೆಗಳಿದೆ. ಸೊ ಗೊತ್ತಿಲ್ಲ ಇವಾಗ ಯಾರ ಎನರ್ಜಿ ಪಿಕ್ ಮಾಡ್ತಾರೆ, ಏನು ಹೇಳಿಸ್ತಾರೆ ಅಂತ ಗೊತ್ತಿಲ್ಲ, ನೋಡೋಣ. ಓಕೆನಾ. ಎಸ್ ಬಾಬಾ, ಪ್ಲೀಸ್ ಗೈಡ್ ಮಾಡಿ. ಆ್ಯಂಡ್ ಅದ್ರ ಜೊತೆಗೆ ಮಕ್ಕಳು ಕೂಡ ಲೈಕ್ ಅದನ್ನು ಹೇಳುತ್ತಿದ್ದಾರೆ. ಈಗ ಅವಲಂಬನೆ ಯಾವ ಥರ ಇರುತ್ತೆ ಅಂತಂದರೆ, ಈಗ ಚಿಕ್ಕ ಮಕ್ಕಳು ಆಯಿತಾ, ಹೇಳ್ಕೊಳ್ಳೋಕೆ ಗೊತ್ತಾಗೋದಿಲ್ಲ. ಹೇಳ್ಕೊಂಡ್ರೂ ಪೇರೆಂಟ್ಸ್ ಒಂದೊಂದ್ಸಲ ಏನಾಗುತ್ತೆ ಅಂದರೆ, ಯಾರ ಹತ್ರ ಹೇಳ್ಕೊತಾರೆ ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ, ಏನು ತೊಂದರೆ ಇದೆ ಅಂತಲೇ ಅರ್ಥ ಮಾಡ್ಕೊಳ್ಳಲ್ಲ. ಅಂಥ ಮಕ್ಳಿಗೆ ಏನು ಮಾಡ್ತೀರಾ? ಸೊ ನಾವು ಬರೀ ಹೇಳೋಕ್ಕಾಗೋದಿಲ್ಲ. ಇಲ್ಲ, ಯಾರು ಒಂದು ಹೇಳ್ತಾರೆ ಅಂದ್ಕೊಳ್ಳಿ, ನಾನೀಗ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಚಿಕ್ಕ ಮಗು ಆಯಿತಾ, 1 ವರ್ಷದ ಕೂಸು, ಒಂದು ಚಿಕ್ಕ ಮಗುನ ಯಾವ ರೀತಿ ಬೈತಾರೆ ಅಂತಂದರೆ, ಯಾವ ಥರ ಹೇಳ್ತಾರೆ ಅಂದರೆ, ಏನೋ ಆ ಮಗು ಬೇಕು ಅಂತ ತೊಂದರೆ ಮಾಡುತ್ತೆ ಪೇರೆಂಟ್ಸ್ಗೆ, ಬೇಕು ಅಂತ ತಾಯಿ ಹಿಂದೆ ಇರುತ್ತೆ, ಬೇಕು ಅಂತಲೇ ಲೈಕ್ ನನಗೆ ಇದು ಥರ ವಿಚಿತ್ರ ಅನಿಸುತ್ತೆ. ಮಕ್ಕಳನ್ನ ಹುಟ್ಟಿಸ್ಕೊಂಡ್ಬಿಟ್ಟು ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಕಷ್ಟ ಅಂತಂದರೆ ಯಾತಕ್ಕೆ ಬೇಕಿತ್ತು ಹಾಗಾದರೆ ಅಲ್ವಾ. ಆ ಕೋಪ ಯಾವ ಥರ ಅಂತಂದರೆ, ಅವಳು ಎಸ್ಪೆಷಲಿ ಹೆಣ್ಮಕ್ಳಿಗೆ, ಇದನ್ನು ಮಾತ್ರ ಹೇಳ್ತಾ ಇದ್ದೀನಿ, ಎಸ್ಪೆಷಲಿ ಹೆಣ್ಮಕ್ಳಿಗೆ ನಾನು ನೋಡಿರೋದು ಆಯಿತಾ, ಒಂದು 4-5 ಕೇಸ್ ನೋಡಿಬಿಟ್ಟಿದ್ದೀನಿ. ಭಾಳ ಬೇಜಾರಾಗುತ್ತೆ. ಚಿಕ್ಕ ಮಗು, ನಾನು ಹೇಳುವಷ್ಟು ಹೇಳಿದ್ದೀನಿ, ಲೈಕ್ ಈ ಥರ ಮಾಡಬಾರ್ದು. ಮಕ್ಕಳು ಏನೇ ಇದ್ದರೂ ಮಕ್ಕಳು ಪಾಪ ಅವ್ರುಗಳು ಯಾತಕ್ಕೆ ಆ ಥರ ಬೇಕು ಅಂತ ಮಾಡುತ್ತವೆ. ಈಗಲೇ ಅವುಗಳ ಮೈಂಡ್ಗೆ ನಿಮ್ಮ ಮೈಂಡಲ್ಲಿ ನೀವು ತಂದ್ಕೊಬೇಡಿ, ಆ ಥರ ಒಂದು ನೆಗೆಟಿವ್ ಮಾಡುತ್ತವೆ ಮಕ್ಕಳು, ಅಥವಾ ನೆಗೆಟಿವ್ ಆಗಿ ನನ್ನೇ ಎತ್ಕೊ ಅನ್ನತ್ವೆ, ಅಥವಾ ನನ್ನ ಕೆಳಗೆ ಇಳಿಸೋಕ್ಕೆ ಬಿಡೋದಿಲ್ಲ, ಅಥವಾ ನನ್ನ ಕೆಲಸ ಮಾಡ್ಕೊಳ್ಳೋಕ್ಕೆ ಬಿಡೋದಿಲ್ಲ ಅನ್ನೋ ಥರ ನೀವು ಆ ಥರ ಯೋಚನೆ ಮಾಡಬೇಡಿ. ಆ ಮಗುಗೆ ಏನು ಆಗ್ತಾ ಇದೆ ಅಥವಾ ಅದ್ರ ಫೀಲಿಂಗ್ಸ್ ಏನು ಅರ್ಥ ಮಾಡ್ಕೊಳ್ಳಿ ಅಂತಲೂ ಹೇಳಾಯಿತು. ಏನು ಅದು ಪ್ರಯೋಜನ ಆಗ್ತಾಯಿಲ್ಲ. ಯಾಕೆಂದರೆ ಇದು ಸ್ವಲ್ಪ ನನಗೆ ಅಲ್ಲಿ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ಸ್ ಎಲ್ಲ ಬಂತು ಆಯಿತಾ. ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಅಂತ ಬಂದಾಗ ಬಿಟ್ಟಾಗ್ತದೆ, ಇನ್ನೇನು ಮಾಡೋಕ್ಕಾಗಲ್ಲ ಅವ್ರಿಗೆ ಅಂತ, ಅದು ಬೇರೆ ಬಿಡಿ ವಿಷಯ. ಸೊ ಆ ಥರ ಇರುವಾಗ ನಾನು ಅದಕ್ಕೇ ಹೇಳೋದು, ಅವಾಗ ಯಾವ ಥರ ಹೇಳ್ತಾರೆ ಅಂತಂದರೆ, ಮಕ್ಕಳು ತೊಂದರೆ ಕೊಡ್ತಾರೆ, ಮಕ್ಕಳು ಸರಿಗಿಲ್ಲ, ಮಕ್ಕಳು ಅಳ್ತಾ ಇರುತ್ತವೆ. ಯಾಕೆ ಅಳುತ್ತವೆ ಮಕ್ಕಳು?
ಇವಾಗ ನೀವೇ ಯೋಚನೆ ಮಾಡಿ, ಒಂದು ಮನೆ ಅಂತ ತೊಗೊಂಡ್ರೆ ಒಂದು 2 ಮಕ್ಕಳು ಇರತ್ವಾ, ಅಥವಾ ಚಿಕ್ಕ ಚಿಕ್ಕ ಮಕ್ಕಳ ಬಗ್ಗೆ ನಾನು ಹೇಳ್ತಾ ಇರೋದು, ಎಲ್ಲ ಮಕ್ಕಳು ಅಳ್ತಾ ಇರತ್ವಾ ಒಂದೇ ಸಮ ನಾನ್ ಸ್ಟಾಪು, ಆ ಥರ ಇದೆ ಕೇಸ್. ಅಂದರೆ ನೀವೇ ಯೋಚನೆ ಮಾಡಿ ಏನಾಗಿರ್ಬೋದು ತೊಂದರೆ ಆ ಮಗುಗೆ. ಅದನ್ನು ಕೇಳ್ತಾರಾ ಯಾರಾದರೂ ಕೂತ್ಕೊಂಡು, ಏನು ತೊಂದರೆನಪ್ಪ ನಿಮಗೆ ಏನು ಅಂತ? ಅದು ಹೇಳ್ಕೊಳ್ಳೋಕ್ಕೂ ಗೊತ್ತಾಗಲ್ಲ ಪಾಪ, ಆಯಿತಾ? ಆ ಥರ ಇರುವಾಗ ಅವ್ರು ಯಾವ ಥರ ಹೇಳ್ಕೊತಾರೆ ಅಂತಂದರೆ ಬೇರೆಯವ್ರ ಹತ್ರ, ಇಲ್ಲ ಇಲ್ಲ ಅದು ತುಂಬ ಹಠ, ತುಂಬ ಇದು, ನನಗೆ ತುಂಬ ಅವಳು ಹೇಳಿದ್ದೇ ಆಗಬೇಕು ಆ ಥರ, ಆ ರೀತಿ ಅನ್ನೋ ಥರ. ಬಟ್ ಐ ಡೋಂಟ್ ಲೈಕ್ ಆ ಥರ ಎಲ್ಲ ಮಾತಾಡಬಾರ್ದು ಮಕ್ಕಳ ಬಗ್ಗೆ, ಆಯಿತಾ? ಬಟ್ ಅವ್ರ ಬುದ್ಧಿ ಹೇಳಿದ್ನಲ್ಲ, ಏನೂ ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳೋರು ಆ ಥರ ಎಲ್ಲ ಅಳಿಸೋದೇ ಇಲ್ಲ, ಆ ಥರ ನೋಡ್ಕೊಳ್ಳೋದಿಲ್ಲ. ಬಟ್ ತುಂಬ ಕೇಸಸ್ ನೋಡ್ಬಿಟ್ಟಿದ್ದೀನಿ, ತುಂಬಾ ಸಂಕಟ ಆಗುತ್ತೆ ನನಗೆ ಆ್ಯಕ್ಚುಲಾಗಿ. ಮಕ್ಕಳನ್ನ ಆ ಥರ ಎಲ್ಲ ಹಿಂಸೆ ಮಾಡೋದು, ಕೇರೆ ಮಾಡಲ್ಲ, ಅಳ್ತಾ ಇದ್ರೂ ಕೇರೆ ಮಾಡೋದಿಲ್ಲ. ಏನಾದ್ರು ಹೋಗತ್ಲಾಗೆ ಅಂತ ಗಂಟೆಗಟ್ಟಲೆ ದಿನಗಟ್ಟಲೆ ಅಳುತ್ತವೆ ಮಕ್ಕಳು. ನಾನು ಇದು ಸುಮ್ಮನೆ ಹೇಳ್ತಾ ಇರೋದಲ್ಲ, ಇದು ದಿನಗಟ್ಟಲೆ ಅಳೋ ಮಕ್ಕಳು ನೋಡಿದ್ದೀನಿ ನಾನು, ಕೇರೆ ಇಲ್ಲ. ಆ್ಯಂಡ್ ಯಾರ ಎದುರುಗಡೆ ಅಥವಾ ಯಾರ ಹತ್ರನಾದರೂ ಹೇಳ್ಕೊಳ್ಳೋದು ಯಾವ ಥರ ಅಂದರೆ ಹಠ, ನನಗೇನು ಕೆಲಸನೇ ಮಾಡೋಕ್ಕೆ ಬಿಡೋಲ್ಲ ಮನೆಯಲ್ಲಿ, ನನಗೇನು ಮಾಡೋಕ್ಕೆ ಬಿಡೋದಿಲ್ಲ ಅಂತ. ಬಟ್ ನನಗೆ ಎನರ್ಜಿ ಗೊತ್ತಾಗುತ್ತೆ, ಆಯಿತಾ? ಸೊ ಅದೇನಾಗುತ್ತೆ ಅಂದರೆ ತುಂಬ ಹಿಂಸೆ ಅನಿಸುತ್ತೆ, ಎಂಥ ಕ್ಯಾರೆಕ್ಟರ್ ಇವ್ರುಗಳು, ಈ ಥರ ಯಾಕೆ ಮಾಡ್ತಾರೆ ಅಂತ. ಬಟ್ ನಾವು ಜಡ್ಜ್ ಮಾಡಬಾರ್ದು, ಅದೊಂದಿದೆ. ಸೊ ಅವ್ರವ್ರ ರೋಲ್ ಪ್ಲೇ ಮಾಡೋಕ್ಕೆ ಬಂದಿದ್ದಾರೆ, ಅವ್ರವ್ರ ಜೀವನ ನಡೀತಾ ಇದೆ, ನಡೆಸ್ಕೋತಿದ್ದಾರೆ. ಬಟ್ ಈ ಥರ ಇರೋರು, ಆಯಿತಾ, ಈಗ ಭಗವಂತ ಅವ್ರಾಗವ್ರಿಗೆ ಹೇಳಿ ಈ ಥರ ಒಂದು ಪ್ರೇರಣೆ ಕೊಟ್ಟಿದ್ದಾರೆ ಮಾಡುವಂಥ. ಸೊ ಯಾರು ತುಂಬ ಅವಲಂಬನೆಯಲ್ಲಿ ಇರ್ತಾರೆ ಅವ್ರ ಬಗ್ಗೆ ಚಾಡಿ ಹೇಳಿದ್ರೆ ನಾನು ಖಂಡಿತ ನಂಬಲ್ಲ, ಇನ್ಕ್ಲೂಡಿಂಗ್ ಪೇರೆಂಟ್ಸೂ. ಪೇರೆಂಟ್ಸ್ ಬಗ್ಗೆ ಹೇಳ್ತಾರೆ ಅಂದ್ಕೊಳ್ಳಿ ಯಾರಾದರೂ, ಅಯ್ಯೋ ಅವ್ರು ನಮ್ಮಪ್ಪ ಸರಿಗಿಲ್ಲ ಅಥವಾ ನಮ್ಮಮ್ಮ ಸರಿಗಿಲ್ಲ, ಊಟ ತಿನ್ನಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂದರೆ ಖಂಡಿತ ನಾನು ನಂಬಲ್ಲ, ಆಯಿತಾ? ಅಲ್ಲಿ ಏನು ನಡೀತಿದೆ ಅಂತ ನಾವು ಯಾರು ಕೂತು ಕೇಳಿದ್ರೆ ಅಷ್ಟೇ ನಾನು ನಂಬ್ತೀನಿ, ಆಯಿತಾ? ಸೊ ಆ ಥರ ಯಾರು ಹೇಳಿದ್ರು ಹಾಗೆ ಅಂದ ತಕ್ಷಣ, ಆದರೆ ಒನ್ ಸೈಡೆಡ್ ಅಂತ ನಾನು ಹೇಳ್ತಾ ಇರೋದು. ಒನ್ ಸೈಡ್ ವಿಷಯ ಕೇಳಿಕೊಂಡು ನಾವು ಜಡ್ಜ್ ಮಾಡಬಾರ್ದು ಅಂತ, ಆಯಿತಾ? ಯಾರಿಗೆ ಯಾವ ಥರ ಬೇಕೋ ಆ ಥರ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಸೊ ಅದನ್ನು ಜಡ್ಜ್ ಮಾಡಬಾರ್ದು ನಾವು. ಈಗ ಅವ್ರು ಏನೋ ಹೇಳಿದ್ರು, ಓಕೆ ಅವ್ರು ಕ್ಲೋಸ್ ಆಗಿದ್ದಾರೆ, ಅವ್ರು ಕ್ಲೋಸ್ ಆಗಿದ್ದಾರೆ ನಮಗೆ ಅಂದ ತಕ್ಷಣ ಅವ್ರು ಹೇಳೋದೆಲ್ಲ ಕರೆಕ್ಟಾ? ನೋ ವೇ ಅಲ್ವಾ? ಆ ಥರ. ಸೊ ನೋಡೋಣ ಇವಾಗ ಯಾರು ಎನರ್ಜಿ ಪಿಕ್ ಆಗುತ್ತೆ. ಬಾಬಾ ಯಾರು ಎನರ್ಜಿ ಪಿಕ್ ಮಾಡಬೇಕು ಆ್ಯಂಡ್ ಏನು ಹೇಳಬೇಕು ಬಾಬಾ? ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾರೆ. ಆಯಿತಾ, ನೋಡೋಣ ಇರಿ. ಓ 7 ಆಫ್ ಕಪ್ಸ್. ದ ಫೂಲ್. ದ ಲವರ್ಸ್. ಓಕೆ, ತ್ರೀ ಆಫ್ ಸೋರ್ಸ್ ಇದೆ ಬ್ಯಾಕ್ ಟೆಕ್ಕಲ್ಲಿ, ಅದು ತೊಗೋತಾ ಇದ್ದೀನಿ. ಓಕೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಕಿಂಗ್ ಆಫ್ ಪೆಂಟಿಕಲ್ಸ್ ಅಂತ ಬರ್ತಾ ಇದೆ, ಆಯಿತಾ? ಈ ಎನರ್ಜಿ ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ಓಕೆನಾ, ಮನೆ ಹಿರಿಯ, ಓಕೆನಾ, ಮನೆ ಹಿರಿಯ ಯಾವ ಥರ ಇದ್ದಾರೆ ಕಿಂಗ್, ಆಯಿತಾ? ಅಂದರೆ ಮನೆಯ ಹಿರಿಯ, ಓಕೆ, ಇಲ್ಲೇನು ಬರ್ತಾ ಇದೆ ಹೇಳ್ತೀನಿ. ಲೈಕ್ ಇಲ್ಲಿ ಹೇಗೆ ತೋರಿಸ್ತಾ ಇದ್ದಾರೆ ಅಂತಂದರೆ, ಮನೆಯ ಹಿರಿಯರಿಗೆ, ಆಯಿತಾ, ಒಂದು ಕಿಂಗ್ ರಾಜ, ಆಯಿತಾ? ರಾಜ ಅಂದರೆ ರಾಜ ಅಂತಲ್ಲ, ಲೈಕ್ ಮನೆಯ ಹಿರಿಯರಿಗೆ, ಆಯಿತಾ? ನಾನು ಹೇಳಿದ್ದಲ್ಲ, ಇದು ಶುರು ಮಾಡಿರೋದೇ ಯಾರು ತೊಂದರೆಯಲ್ಲಿದ್ದಾರೆ ಪೇರೆಂಟ್ಸ್ಗೆ ಅಂತ ಹೇಳಿದೆ. ಸೊ ಇಲ್ಲಿ ಕಿಂಗ್ ಬರ್ತಾ ಇದೆ ಅಂದರೆ ತಂದೆಗೆ ಮಗಳ ಬಗ್ಗೆ ಅಂತ ತೋರಿಸ್ತಿದ್ದಾರೆ, ಆಯಿತಾ? ಮಗಳ ಬಗ್ಗೆ 7 ಆಫ್ ಕಪ್ಸ್. ಓಕೆ, ಏನೋ ಒಂದು ರೀತಿ ಸುಳ್ಳು ಹೇಳಿ ಒಂದು ರೀತಿ ಭ್ರಮೇಲಿಡ್ಸಿದ್ರು ಅಂತ ತೋರಿಸ್ತಾ ಇದ್ದಾರೆ. ಭ್ರಮೇಲಿಡ್ಸಿದ್ರು, ಎಷ್ಟು ಫೂಲಿಶಾಗಿ ಕೆಲಸ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಯಾರು ಅಂತಂದರೆ ಇಲ್ಲಿ ನೋಡಿ ಲವರ್ಸ್ ಬಂದಿದೆ, ಅಂದರೆ ಅವರು ಕಿಂಗ್ ಯಾರಿದ್ದಾರೆ ಅವರ ಹಸ್ಬೆಂಡ್ ಅಥವಾ ಅವರ ವೈಫ್ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ? ಈಗ ನಾನು ಹೇಳೋ ಥರ ಟ್ಯಾರೋ ಇಲ್ಲ, ಇಲ್ಲಿ ಟ್ಯಾರೋ ಇರೋದಿಲ್ಲ, ಟ್ಯಾರೋಲಿ ಜೆಂಡರ್ ಇರೋದಿಲ್ಲ, ಓಕೆ? ಸೊ ಮೇಲು ಫೀಮೇಲ್ ಅಂತ ಎಲ್ಲ ಜೆಂಡರ್ ಇರೋಲ್ಲ. ಬಟ್ ಇಲ್ಲಿ ಕಿಂಗ್ ಅಂತ ಬಂದಿರೋದ್ರಿಂದ ಅಪ್ಪ ಅಂತ ಹೇಳ್ತಾ ಇದ್ದೀನಿ. ಸೊ ಅವರ ವೈಫ್ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ, ಓಕೆನಾ? ಅವರ ಮಗಳ ಬಗ್ಗೆ ಅಂತ ತೋರಿಸ್ತಾರೆ. ಮಗಳ ಬಗ್ಗೆ ಒಂದು ರೀತಿ ಭ್ರಮೇಲಿ ಇಟ್ಟುಬಿಟ್ರು ಅವ್ರನ್ನ, ಯಾರನ್ನ, ಕಿಂಗ್ನ,
ಆ ಗಂಡನ್ನು ಆಯಿತಾ, ಗಂಡನ್ನು ಒಂದು ರೀತಿ ಭ್ರಮೇಲಿಟ್ಟರು, ಒಂಥರ ಸುಳ್ಳು ಹೇಳೋದಿರ್ಬೋದು ಅಥವಾ ಏನಾಗಿದೆ ಗೊತ್ತಿಲ್ಲ, ಇದು ಮತ್ತೆ ನೋಡೋಣ ಬೇರೆ ಕಾರ್ಡ್ಸ್ ಬಂದಾಗ. ಸೊ ಆ ಥರ ಇದ್ದಾಗ ತುಂಬ ಫೂಲಿಶಾಗಿ ಕೆಲಸ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ತುಂಬ ಫೂಲಿಶ್, ಈ ಥರ ಮಾಡಲೇಬಾರ್ದು, ಆ ಥರ ಮಾಡಿದ್ದಾರೆ. ಸೊ ಇದು ಅದು ಕಾರ್ಡ್ ಡೆಕ್ಕಲ್ಲಿ, ಬ್ಯಾಕ್ ಡೆಕ್ಕಲ್ಲಿ 3 ಆಫ್ ಸೋರ್ಸ್ ಇದು ಕಾಣಿಸ್ತು. ಸೊ ಅದು ತೆಗೆಯಿಂದ್ರು, ತೆಗೆದಿದ್ದೀನಿ. ಆ ಥರ ಆಗಿದ್ದರಿಂದ ಅವ್ರಿಗೆ ಹೃದಯಾಘಾತ ಥರ ಆಯಿತು, ಹೃದಯ ಕ್ಲೋಸ್ ಆಯಿತು, ಸ್ಟಾಪ್ ಆಯಿತು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಸೊ ಇದು ಇದ್ರ ಕೆಳಗೆ ಬಂದಿದೆ, ರಾಜನ ಕೆಳಗೆ ಬಂದಿದೆ ಇದು, ಆಯಿತಾ. ಅವ್ರಿಗೆ ಯಾಕೆ ಏನು ತೊಂದರೆ ಆಯಿತು ಅಂತ ತೋರಿಸ್ತಾ ಇದ್ದಾರೆ. ಸೊ ನೋಡೋಣ ಇನ್ನೇನು ಹೇಳಿಸ್ತಾರೆ ಅಂತ ನೋಡೋಣ, ಓಕೆನಾ. ಇನ್ನೊಂದು 3 ಕಾರ್ಡ್ ತೆಗಿತೀನಿ. ಎಸ್ ಬಾಬಾ ಪ್ಲೀಸ್ ಗೈಡ್, ಏನು ಹೇಳಬೇಕು, ಇನ್ನೇನು ಹೇಳಬೇಕು. ಇದು ನೈಟ್ ಆಫ್ ಪೆಂಟಿಕಲ್ಸ್. ಓಕೆ, ಇದು 7 ಆಫ್ ಪೆಂಟಿಕಲ್ ಇದ್ರ ಕೆಳಗೆ ಬಂದಿದೆ, ಓಕೆನಾ. ಇದು ಯಾವ ಥರ ತೋರಿಸ್ತಿದ್ದಾರೆ ಅಂತಂದರೆ, ಒಂದು ರೀತಿಲಿ, ಓಕೆನಾ, ಫೈನಾನ್ಷಿಯಲಿ ಕೂಡ ಡಿಪೆಂಡೆನ್ಸಿ ಇತ್ತು ಮಗಳ ಮೇಲೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಒಂದು ರೀತಿ ಫೈನಾನ್ಷಿಯಲಿ ಡಿಪೆಂಡ್ ಆಗಿದ್ರು. ನೈಟ್ ಆಫ್ ಪೆಂಟಿಕಲ್ಸ್ ಅಂದರೆ ಮಗನ, ಓಕೆ, ಮಗನ ಥರ ಇದ್ದರು ಇವರು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ವಾವ್, ಸೋ ನೈಸ್. ದುಡ್ಡು ಕಾಸು ವಿಚಾರದಲ್ಲಿರ್ಬೋದು, ದುಡ್ಡಿನ ವಿಚಾರದಲ್ಲೇ ಆಯಿತಾ, ಮಗಳು ಅನ್ನೋ ಒಂದು ಕೆಫೆ ನೋಡಿ, ಅಪ್ಪನ ಹೋಟೆಲಿಗೆ ಕರ್ಕೊಂಡು ಹೋಗೋದಿರ್ಬೋದು ಅಥವಾ ಓಡಾಡ್ಸೋದಿರ್ಬೋದು, ಯಾವುದೇ ಥರ ಇರ್ಬೋದು, ಆಯಿತಾ. ಅಷ್ಟು ಬ್ಯೂಟಿಫುಲ್ ಎನರ್ಜಿ ನೋಡಿ. ಆ ಥರ ನೋಡ್ಕೋತಾ ಇದ್ಲು ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಮಗನ ಥರ ಇದ್ಲು, ಅಷ್ಟು ಒಂದು ಪ್ರೀತಿ, ವಿಶ್ವಾಸ, ಒಂದು ಅವಳಿದ್ದಾಳೆ ಅಂದರೆ ಒಂದು ಧೈರ್ಯ, ಆ ಥರ. ಯಾರಿಗೆ? ಅಪ್ಪನಿಗೆ, ಅಪ್ಪನಿಗೆ ಆ ಥರ ಒಂದು ಧೈರ್ಯ. ಈ ಮಗಳಿದ್ದಾಳೆ ಅಂದರೆ ಮಗನ ಥರ ಅಂತ ತೋರಿಸ್ತಾ ಇದ್ದಾರೆ. ಓಕೆ, ಪಾಪ ಏನಾಯಿತು ನೋಡೋಣ. ಬಟ್ಟೆ, ಓಕೆ ಬಾಬಾ, ಯಾರಿದು ಫೂಲಿಶ್ ಆಗಿ? ಏನು ನಡೀತು? ಆ್ಯಕ್ಷನ್ನು ಯಾರು ಮಾಡಿದ್ದು? ಏನಾಯಿತು ಹೇಳಿ ಬಾಬಾ, ಏನು ಹೇಳಬೇಕು? ಸಿಕ್ಸ್ ಆಫ್ ಪೆಂಟಿಕಲ್ಸ್. ಯಾರೋ ಈ ಥರ ಎತ್ತ ಫೂಲಿಶಾಗಿ ಕೆಲಸ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ. ಜೊತೆಗೆ ಇವರನ್ನ ಯಾವ ಥರ ಏನು ಕೊಟ್ಟರು, ಅವ್ರಿಗೆ ಏನು ಮಾಡಿದ್ರು, ಯಾವ ರೀತಿ ಒಂದು ಕರ್ಮದ ಕಾರ್ಡ್ ಇದು, ಆಯಿತಾ. 6 ಆಫ್ ಪೆಂಟಿಕಲ್ಸು ನಾರ್ಮಲಿ ಹೇಗಿರುತ್ತೆ ಅಂದರೆ, ನಾವೇನು ಕೊಡ್ತೀವಿ ಪ್ರಪಂಚಕ್ಕೆ ನಮ್ಗೆ ಅದೇ ಸಿಗುತ್ತೆ ಅನ್ನೋ ಥರ. ಜೊತೆಗೆ ಅಥವಾ ಯಾವುದೋ ತುಂಬ ಒಂಥರ ತೊಂದರೆಯಲ್ಲಿದ್ದಾಗ, ಆಯಿತಾ, ತೊಂದರೆ ಅಂತ ಇದ್ದಾಗ ಹೇಗೋ ಭಗವಂತ ಬಂದು ಒಂದು ಹೆಲ್ಪ್ ಮಾಡೋ ಥರ, ಆ ಥರ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಹೆಲ್ಪ್ ಫಂಡ್ ನೋಡಿ. ಸೊ ಅವ್ರಿಗೆ ದುಡ್ಡಿನ ವಿಚಾರದಲ್ಲಿ ಒಂದು ಕಡೆ ಒಂದು ಸ್ಟಕ್ ಆಯಿತು ಜೀವನ ಅವ್ರದ್ದು ಅಂತ ತೋರಿಸ್ತಾ ಇದ್ದಾರೆ. ಓಕೆ, ಪಾಪ ನೋಡಿ, ಅಷ್ಟು ಚೆನ್ನಾಗಿದ್ರು, ಮಗನ ಥರ ಇದ್ದರು ಅಂತ ತೋರಿಸ್ತಿದ್ದಾರೆ. ಆದರೆ ಇದ್ರ ಕೆಳಗೆ ಬಂದಿರೋದ್ರಿಂದ ಮಗಳು ಅಂತಲೇ ಹೇಳ್ತಾ ಇದ್ದಾರೆ. ಈ ಮಗಳಿದ್ದರೆ ಜೊತೆಗೆ ಒಂದು ಧೈರ್ಯ ಅವ್ರಿಗೆ, ಒಂದು ದುಡ್ಡು ಕಾಸು ವಿಚಾರದಲ್ಲಿರ್ಬೋದು. ಓಕೆ, ದುಡ್ಡು ಕಾಸು ವಿಚಾರದಲ್ಲಿರ್ಬೋದು, ಯಾವುದಕ್ಕೂ ವಿಚಾರಕ್ಕೂ ಲೈಕ್ ಒಂಥರ ಮಗನ ಥರ ಅಷ್ಟು ಸ್ಟ್ರಾಂಗ್ ಆಗಿದ್ದವರು. ಪಾಪ ಅವ್ರಿಗೆ ಸಮಯ ಬೇಕು ಅಂದಾಗ ನೋಡಿ, ಹೆಲ್ಪ್ ಫಂಡ್ ಅಂತ ಹೇಳ್ತಾ ಇದ್ದಾರೆ. ಪಾಪ ಏನೋ ತೊಂದರೆ ಆಯಿತು ಅವ್ರಿಗೆ, ತುಂಬ ಅನ್ಯಾಯ, ತುಂಬ ಅನ್ಯಾಯ ಆಯಿತು. ಅದು ಹೆಲ್ಪ್ ಫಂಡ್ ಅಂತ ಯಾರನ್ನು ಕೇಳೋದು ಅನ್ನೋ ಥರ ಭಗವಂತನ ಕೇಳ್ತಾ ಇದ್ರು. ಸಹಾಯ ಮಾಡು, ನನಗೆ ದುಡ್ಡು ಕಾಸು ವಿಚಾರದಲ್ಲಿ ಸಹಾಯ ಮಾಡು ಅಂತ ಕೇಳ್ತಿದ್ರು ಅಂತಿದ್ದಾರೆ. ಓಕೆನಾ. ಸೊ ಇದು ನೋಡೋಣ ಇನ್ನೇನು ಬರುತ್ತೆ. ಎಸ್ ಬಾಬಾ. ನೈಟ್ ಆಫ್ ವಾಂಡ್ಸ್. ನೋಡಿ, ಇದು ಬಂದಿರೋದು ಇದ್ರ ಕೆಳಗೆ, ಲವರ್ಸ್ ಕೆಳಗೆ.
ಆಯಿತಾ. ನಾನೇನು ಹೇಳಿದೆ, ಇದು ಆ್ಯಕ್ಚುಲಿ ಒಂಥರ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಬರ್ತಾ ಇದೆ ಅಂತ ಹೇಳಿದೆ. ತಂದೆಗೆ ಇಲ್ಲಿ ತೊಂದರೆ ಆಗಿರೋದು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಇದು ಯಾವ ಥರ ಅಂತಂದರೆ ಆ್ಯಕ್ಷನ್ ತೊಗೊಂಡಿರೋದು ಯಾರು ಲವರ್ ಬಂದಿರೋದು ಕಾರ್ಡ್ ಇದು, ಆಯಿತಾ. ಅಂದರೆ ಅವರ ವೈಫ್ ಅಂತಲೇ ತೋರಿಸ್ತಾ ಇದ್ದಾರೆ. ಸೊ ಇದು ನಾ ಹೇಳ್ದಂಗೆ ಜೆಂಡರ್ ಇರಲ್ಲ. ನಿಮ್ಮ ಲೈಫಲ್ಲಿ ನೀವು ನಿಮ್ಮ ತಂದೆ ಬಗ್ಗೆ ಮಾತಾಡ್ತಾ ಇದ್ದಾರಾ ಇಲ್ಲಿ ಕಾರ್ಡು, ಅಥವಾ ನಿಮ್ಮ ತಾಯಿ ಬಗ್ಗೆ ಮಾತಾಡ್ತಾ ಇದ್ದಾರಾ, ನೀವು ಹೇಳಬೇಕು, ಓಕೆನಾ. ಆ್ಯಂಡ್ ಅವರು 3 ಆಫ್ ಸೋರ್ಸ್ ಬಂದಿದೆ. ಸೊ ಇದು ಹೃದಯಾಘಾತ ಆಗಿ ಇಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಇಲ್ಲ, ಅವರು ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಸೊ ನೋಡೋಣ ಫರ್ದರ್ ಇನ್ನೇನು ಹೇಳ್ತಾರೆ. ಎಸ್ ಪಾಪ, ಪ್ಲೀಸ್ ಗೈಡ್ ಮಾಡಿ, ಇನ್ನೇನು ಹೇಳಬೇಕು. ಡೇಂಜರ್, ತುಂಬ ಡೇಂಜರ್ ಅನುಭವಿಸಿದ್ದಾರೆ ಅಂತಿದ್ದಾರೆ. ಆ್ಯಕ್ಚುಲಿ ನನಗೆ ಆ್ಯಂಬ್ಯುಲೆನ್ಸ್ ಸೈರನ್ ಕೇಳಿಸ್ತಾ ಇದೆ. ಸೊ ಸಿಕ್ಕಾಬಟ್ಟೆ ಹೆಲ್ತ್ ಇಶ್ಯೂಸ್ ಆಯಿತು, ಸಿಕ್ಕಾಬಟ್ಟೆ ಒದ್ದಾಡಿದ್ರು, ನರಳಿದ್ದಾರೆ ಅಂತ ಥರ ತೋರಿಸ್ತಾ ಇದ್ದಾರೆ, ಆಯಿತಾ. ಸಿಕ್ಕಾಬಟ್ಟೆ, ಓಕೆ, ಆ ಥರ ತೊಂದರೆ ಪಟ್ಟೆ ಹೋದರು ಅನ್ನೋ ಥರ ತೋರಿಸ್ತಿದ್ದಾರೆ. ಇದು ಯಾವ ಥರ ಸ್ಟ್ರೆಂತ್, ಪಾಪ ಅಷ್ಟೇ ಸ್ಟ್ರೆಂತ್ ಇತ್ತು ಅವ್ರಿಗೆ, ಧೈರ್ಯ ತೋರಿಸಿದ್ರು. ಬಟ್ ಅವ್ರಿಗೆ ಗೊತ್ತಿತ್ತು ಅನ್ನೋ ಥರ ಹೇಳ್ತಾ ಇದ್ದಾರೆ ಇಲ್ಲಿ. ಅವ್ರಿಗೆ ಗೊತ್ತಿತ್ತು ಈ ಥರ ಹೃದಯ ನಿಲ್ಲುತ್ತೆ ನನಗೆ. ಅಂದರೆ ಇದು ಬರ್ತಾ ಇರೋದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್, ಓಕೆನಾ. ಇದು ಸತ್ಯ, ಇದು ನಡೆದಿರೋ ಕೇಸ್. ಇದು ನಿಮ್ಮ ತಂದೆಯವರ ಜೀವನದಲ್ಲಿರ್ಬೋದು, ಇಲ್ಲ ನಿಮ್ಮ ತಾಯಿಯವರ ಜೀವನದಲ್ಲಿರ್ಬೋದು. ಬಟ್ ಇಲ್ಲಿ ಕಿಂಗ್ ಅಂತ ಬಂದಿರೋದ್ರಿಂದ ತಂದೆ ಅಂತ ಓದಬೇಕಾದ್ರೆ ಸ್ವಲ್ಪ ಜಾಸ್ತಿ ಎನರ್ಜಿ ತಂದೆದು ಅಂತ ಬರ್ತಾ ಇದೆ, ಓಕೆನಾ. ಬೇಜಾರು ಮಾಡ್ಕೋಬೇಡಿ. ಬಟ್ ಇಲ್ಲಿ ಆಗಿರೋ ಅನ್ಯಾಯ ಈ ಥರ ಅಂತ ತೋರಿಸ್ತಾ ಇದ್ದಾರೆ. ಏನು ಅಂತಂದರೆ ಅವರ ವೈಫೇನೇ, ಅಂದರೆ ತಾಯಿನೇ ಇನ್ವಾಲ್ವ್ ಆಗಿದ್ದು ಅಂತ ತೋರಿಸ್ತಾ ಇದ್ದಾರೆ. ಆ ಥರ ಒಂದು, ಆದರೆ ಅವ್ರಿಗೆ ಗೊತ್ತಾಗಿತ್ತು ಅಂತಲೂ ಹೇಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಯಿತು ಈ ಥರ ನನ್ನ ಕತೆ ಮುಗೀತು, ಇನ್ನು ಈ ಥರ ದುಡ್ಡು ಕಾಸು ವಿಚಾರದಲ್ಲಿ ನನಗೆ ಆಗ್ತಾ ಇರೋ ತೊಂದರೆ ಏನಿದೆ ಅದು ಮುಗಿಯೋದಲ್ಲ. ಸೊ ನನ್ನ ಕತೆ ಮುಗೀತು ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇವರು, ಆಯಿತಾ. ಅಷ್ಟು ಧೈರ್ಯ ತೊಗೊಂಬಿಟ್ರು ಅವರು. ರೆಡ್ ಸಿಗ್ನಲ್ ಇದೆ ನೋಡಿ ಇಲ್ಲಿ, ಆಯಿತಾ. ರೆಡ್ ಸಿಗ್ನಲ್ ಇದೆ, ಸ್ಟ್ರೆಂತು, ಧೈರ್ಯ ಯಾವ ಥರ ತೋರಿಸೋದು ಅಂದರೆ ಅವ್ರಿಗೆ ಗೊತ್ತು ಮನಸ್ಸಿಂದ ಮುಗೀತು ನನ್ನ ಕತೆ ಅಂತ. ಬಟ್ ಹೇಳ್ಕೊಳಕ್ಕಾಗಲ್ಲ, ಆ ಥರ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಹೇಳ್ಕೊಳಕ್ಕಾಗಲಿಲ್ಲ ಅವ್ರಿಗೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಓಕೆನಾ. ಎಸ್ ಬಾಬಾ, ಇನ್ನೇನು ಹೇಳಬೇಕು. ದ ವರ್ಲ್ಡ್ ಮುಗೀತು ಅಂದೆ ನೋಡಿ, ಕಾರ್ಡ್ ಹೆಂಗೆ ಬರುತ್ತೆ, ಕ್ಲೋಸ್ ಆಯಿತು ಅಂತಿದ್ದಾರೆ. ಮೋಸ್ಟ್ಲಿ ಇದು 6 ಜನರ ಕೈವಾಡ ಇದ್ದಿರ್ಬೋದು ಒಂದು ಈ ಥರ ಒಂದು ನೆಗೆಟಿವಿಟಿ ಮಾಡೋಕ್ಕೆ, ಅಥವಾ ಲಾಸ್ಟ್ 6 ವರ್ಷ ಭಾಳ ಕಷ್ಟಪಟ್ಟಿರ್ಬೋದು. 6 ಜನ ಅಂತಲೇ ಜಾಸ್ತಿ ಎನರ್ಜಿ ಬರ್ತಾ ಇದೆ. 6 ಜನ, ಇದು ವರ್ಲ್ಡು ನೋಡಿ, ಈ ಗ್ಲೋಬ್ನ ಹಿಡ್ಕೊಂಡಿರೋದೆಲ್ಲ, ಆಯಿತಾ. ಅಂದರೆ ಸ್ಟಾಪ್ ಮಾಡೋಕ್ಕೆ, ಈ ಇವರು ಈ ತಂದೆಯ ಕ್ಲೋಸ್ ಮಾಡೋಕ್ಕೆ, ವರ್ಲ್ಡ್ ಕಾರ್ಡ್ ಕ್ಲೋಸ್ ಮಾಡೋಕ್ಕೆ 6 ಜನರ ಕೈವಾಡ ಇತ್ತು ಅಂತ ತೋರಿಸ್ತಾ ಇದ್ದಾರೆ, ಓಕೆನಾ. ಅದರಲ್ಲಿ ಒಂದು ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆ ಅಂತಲೇ ತೋರಿಸ್ತಾ ಇದ್ದಾರೆ, ಓಕೆನಾ. ಇದು ನಾರ್ಸಿಸಿಸ್ಟಿಕ್ ಎನರ್ಜಿ ಬರ್ತಾ ಇರೋದು, ಓಕೆ. ಸೊ ಹಾಗಾಗಿ ಎಸ್, ಅವ್ರು ಯಾವ ಲೆವೆಲ್ಗಾದರೂ ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಆಯಿತಾ. ಸೊ ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ, ಇನ್ನೇನು ಹೇಳಬೇಕು. ನೈಟ್ ಆಫ್ ಸೋರ್ಡ್ಸ್. ಸೊ ಸುಳ್ಳು ಹೇಳಿದ್ರು, ಭಯಂಕರ ಸುಳ್ಳು ಹೇಳಿದ್ದಾರೆ. ಫೂಲಿಶ್ ಆ್ಯಕ್ಷನ್, ಅದೇ ಹೇಳ್ತಾ ಇರೋದು. ಎಷ್ಟರ ಮಟ್ಟಿಗೆ ಸುಳ್ಳು ಹೇಳಿದ್ದಾರೆ ಅಂತಂದರೆ ನೋಡಿ, ಇದ್ರ ಕೆಳಗೆ ಈ ಕಾರ್ಡ್ ಬಂದಿದೆ. ಪಾಪ ದುಡ್ಡು ಕಾಸು ವಿಚಾರದಲ್ಲಿ ಭಾಳ ತೊಂದರೆ ಪಟ್ಟರು ಅಂತ ತೋರಿಸ್ತಾ ಇದ್ದಾರೆ. ಯಾರು ಅಂದರೆ ಅಪ್ಪ. ಇದು ಆ ಫೂಲಿಶ್ ಆ್ಯಕ್ಷನ್ ತೊಗೊಂಡ್ರು ಅಂತ ತೋರಿಸ್ತಾ ಇದ್ದಾರೆ. ತೊಗೊಂಡ್ರು ಯಾವ ವಿಷಯದಲ್ಲಿ ಅಂದರೆ ದುಡ್ಡು ಕಾಸು ವಿಚಾರದಲ್ಲಿ ಅವರಿಗೆ ಭಾಳ ಸುಳ್ಳು, ಸೋರ್ಡ್ಸ್ ಆ್ಯಕ್ಷನ್ ಓರಿಯೆಂಟೆಡ್. ಏನಂದರೆ ಸುಳ್ಳು ಹೇಳೋದು, ಭಯ ಹುಟ್ಟಿಸೋದು. ನೋಡಿ ಇಲ್ಲಿ, ಅಯ್ಯಪ್ಪ,
ಇಲ್ಲಿ ಚಾಕು ಇದೆ ಗೊತ್ತಾ, ಇಲ್ಲಿದೆ, ಕಾಣುತ್ತೆ ನಿಮಗೆ, ಎಷ್ಟು ಕ್ಲಿಯರಾಗಿ ಕಾಣ್ತದೆ ಅಂದರೆ ಆ ಥರ ಒಂದು ಸ್ವಿಫ್ಟ್ ಆ್ಯಕ್ಷನ್ನು. ನೀನು ದುಡ್ಡಿಲ್ಲ ಅಂದರೆ ಏನೂ ಆಗಲ್ಲ, ನೀನು ಸತ್ತೆ ನೀನು ಅನ್ನೋ ಥರ. ಅಂದರೆ ಇದು ಆಗೋದಲ್ಲ. ಇದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟ್ರು ಆಯಿತಾ. ಇದು ಜನರಲ್ಲಾಗಿ ಬರುತ್ತೆ ಅಂತ ಅಂದ್ಕೊಬೇಡಿ, ಇದು ಭಾಳ ಭಾಳ ಡೇಂಜರು, ಭಯಂಕರ ಡೇಂಜರು. ನಾನು ಸುಮ್ಮನೆ ಇದು ಮಾತಾಡಿಸ್ತಿರೋದಲ್ಲ, ಸುಮ್ಮನೆ ಎನರ್ಜಿ ಬರ್ತಿರೋದಲ್ಲ. ಆ್ಯಂಡ್ ಅವ್ರು ಯಾವ ಲೆವೆಲಿಗೆ ಬೇಕಾದ್ರೂ ಹೋಗ್ಬೋದು, ಇದು ಯಾವ ಲೆವೆಲಿಗಾದರೂ ಹೋಗಿದ್ದಾರೆ ಈ ಥರ ಮುಗ್ಸೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ಮುಗಿಸಿರೋದೇ ಇದು ಆಯಿತಾ. ಇದು ನಾರ್ಸಿಸಿಸ್ಟಿಕ್ ಅಂತಂದರೆ ನೀವು ಸುಮ್ಮನೆ ಯಾವ ಥರನಾದರೂ ಅಬ್ಯೂಸ್ ಮಾಡ್ಬೋದು, ಹೊಡಿಬೋದು, ಬಡಿಬೋದು, ತೊಂದರೆ ಮಾಡ್ಬೋದು. ನಿಂಗೆ ದುಡ್ಡಿಲ್ಲ, ಬಿದ್ದಿರೋ ನೀನು, ನಿಂದೇನು ನಡೆಯಲ್ಲ ಇವಾಗ, ನಾನು ಹೆಂಗೆ ಹೇಳ್ತೀನಿ ಹಂಗೆ ಕೇಳ್ಕೊಂಡು ಬಿದ್ದಿರೋ ಅನ್ನೋ ಥರ. ನಿನಗೆ ಇಷ್ಟು ದುಡ್ಡೆಲ್ಲ ಹಾಳಾಗ್ತಾ ಇದೆ, ಸಾಯಿ ನೀನು ಅನ್ನೋ ಥರ. ಅಂದರೆ ನಿನಗೆ ನೋಡು ನಾನು ಹೆಂಗೆ ಸಾಯಿಸ್ತೀನಿ ಅಂತ ಒಂಥರ ಹೇಗೆ ಮೆಂಟಲಿ ಟಾರ್ಚರ್ ಮಾಡ್ತಾರೆ ಅಂದರೆ ನಾರ್ಸಿಸಿಸ್ಟು, ಮೈ ಗುಡ್ನೆಸ್. ಓಕೆನಾ. ಸೊ ನೆಕ್ಸ್ಟು ಮೇ ಬಿ ಅದನ್ನು ಎಪಿಸೋಡ್ ತರಿಸ್ತಾರೆ ಅನಿಸುತ್ತೆ ಭಗವಂತ, ಇವಾಗ ಅದನ್ನು ಸ್ಟಾರ್ಟ್ ಮಾಡಿಸ್ತಾ ಇದ್ದಾರೆ. ಸೊ ಇದು ನೋಡಿ ಚಾಕು ಯಾವ ಥರ ಅಂದರೆ ಹೆದರಿಸೋ ಥರ. ಪಾಪ ಇವಾಗ ಏಜ್ಡು ಅಂತ ತೋರಿಸ್ತಾ ಇದ್ದಾರೆ, ಕಿಂಗ್ ಅಂತ ತೋರಿಸ್ತಾ ಇದ್ದಾರೆ. ಈ ಥರ ಚಾಕು ಎಲ್ಲ ಇಟ್ಕೊಂಡು ನಿಂಗೆ ಸಾಯಿಸ್ಬಿಡ್ತೀನಿ ನೀನು ಅಂತಂದರೆ ಅವ್ರಿಗಾಗಲ್ಲ, ಆ ಥರ ಟಾರ್ಚರ್ ತೊಗೊಳಕ್ಕಾಗಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಈ ಥರ ಒಂದು ನಾರ್ಸಿಸಿಸ್ಟ್ ಹತ್ರ ಇದ್ದಾರೆ ಅಂತಂದರೆ ಅವ್ರಿಗೆ ಒಂದೊಂದು ಥರ ಟಾರ್ಚರ್ ಇರೋದಿಲ್ಲ, ಒಂದೊಂದು ಥರ ತೊಂದರೆ ಆಗಿರೋದಿಲ್ಲ. ಹೆಲ್ತ್ ವೈಸು ಕೂಡ ಅಷ್ಟೇ, ಅವ್ರಿಗೇನೆ ತೊಂದರೆ ಆಗ್ತಾ ಹೋಗುತ್ತೆ, ಆಗುವಂಗೆ ಮಾಡ್ತಾರೆ. ಆ ಥರ ಆ್ಯಕ್ಷನ್ ತೊಗೋತಾರೆ ಅವರು, ಆ ಥರ ತೊಗೋತಾರೆ ಅಂತ ತೋರಿಸ್ತಿದ್ದಾರೆ. ಆ ಥರ. ಆ್ಯಂಡ್ ಯಾವ ಥರ ಸುಳ್ಳು ಹೇಳಿದ್ದಾರೆ, ಸುಳ್ಳು ಹೇಳ್ತಾರೆ ಅಂತಂದರೆ ಯಾವ್ದು ವಿಷಯಕ್ಕಾದರೂ ಇರ್ಬೋದು. ಇಲ್ಲ ಹೆಲ್ತ್ ವಿಷಯದಲ್ಲಿ ಸುಳ್ಳು ಹೇಳ್ಬೋದು, ಇಲ್ಲ ನೀನು ಸತ್ತೋಗ್ಬಿಡ್ತೀಯ ಬಿಡು ನೀನು ಅಂತನೋ, ಅಥವಾ ದುಡ್ಡೇ ಇಲ್ಲಪ್ಪ ಅದಕ್ಕೋಸ್ಕರ ತಿನ್ನೋಕ್ಕಿಲ್ಲ ನಮಗೆ ಅಂತ ಊಟನೇ ಕೊಡದೇ ಇರ್ಬೋದು. ಹೆಲ್ಪ್ ಫಂಡ್ ಅಂತ ಕೊಟ್ಟಿದ್ದಾರೆ ನೋಡಿ, ಈ ಕಾರ್ಡ್ ಕೆಳಗೆ ಬಂದಿದೆ. ಈ ಥರ ಎಲ್ಲ ಒಂದು ಫೂಲಿಶ್ ಆ್ಯಕ್ಷನ್ ತೊಗೊಂಡಿರೋದು ಅಂತಿದ್ದಾರೆ. ದುಡ್ಡೇ ಇಲ್ಲ, ಏನು ತಿನ್ನೋದು, ತಿನ್ನೋಕ್ಕೆ ದುಡ್ಡು ಬೇಕಲ್ಲ, ಅದಕ್ಕೇ ಇಲ್ಲ ಅಂದ್ಬಿಟ್ಟು ಬೇಕಂತ ಉಪವಾಸ ಹಾಕ್ಸೋದು. ಅಷ್ಟು ವಯಸ್ಸಾದವ್ರನ್ನೆಲ್ಲ ಆ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ನೀವು ನಂಬ್ತಿರೋ ಬಿಡ್ತಿರೋ ನೋಡಿ, ಇದು ಎಲ್ರಿಗೂ ಅನ್ವಯಿಸಲ್ಲ. ಯಾರಿಗೆ ಅನ್ವಯಿಸುತ್ತೆ ಅವ್ರಿಗೆ ಸಿಗುತ್ತೆ. ಡೆಫಿನೆಟಾಗಿ ಈ ಥರ ಒಂದು ವಿಡಿಯೋ ಮಾಡಿಸ್ತಿದ್ದಾರೆ ಅಂದರೆ ಅವ್ರಿಗೆ ಖಂಡಿತ ಸಿಗುತ್ತೆ. ಆ್ಯಂಡ್ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಫ್ಯಾಮಿಲೀಲಿ ಯಾರ್ದಾದ್ರೂ ಸ್ಟೋರಿ ಇರ್ಬೋದು ಇದು ಆಯಿತಾ. ಆ ಥರ ಹೇಳಿಸ್ತಾ ಇದ್ದಾರಪ್ಪ. ಓಕೆ. ಸೊ ಆ್ಯಂಡ್ ನೀವು ಬೇಜಾರು ಮಾಡ್ಕೊಬಿಡಿ, ನಮ್ಮ ತಂದೆ ತಾಯಿ ದೇವ್ರಂತರು ಅಂತ ದಯವಿಟ್ಟು ಯಾರನ್ನೂ ನಾನು ಬ್ಲೇಮ್ ಮಾಡ್ತಾಯಿಲ್ಲ, ನಾನು ಯಾರಿಗೂ ಏನೂ ಹೇಳ್ತಾ ಇಲ್ಲ, ನನಗೆ ಗೊತ್ತೂ ಇಲ್ಲ ಇದು ಯಾರು ಎನರ್ಜಿ ಪಿಕ್ ಆಗಿದೆ ಅಂತ. ಏನು ಹೇಳಿಸ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ. ಆ್ಯಂಡ್ ಯಾರು ಮಾಡಿದ್ದಾರೆ ಅವ್ರಿಗೆ ಡೆಫಿನೆಟಾಗಿ ಸಿಗುತ್ತೆ, ಅವ್ರಿಗೆ ಅರ್ಥ ಆದರೆ ಸಂತೋಷ ಅಷ್ಟೇ ಆಯಿತಾ. ಈ ಥರ ಒಂದು ಅನ್ಯಾಯ ಮಾಡಿದ್ದಾರೆ ಅಂತ ತೋರಿಸ್ತಿದ್ದಾರೆ ಆಯಿತಾ. ದುಡ್ಡೇ ಇಲ್ಲ ಅನ್ನೋದು, ಊಟ ತಿಂಡಿನೇ ಮಾಡ್ತಾ ಇರೋದು, ಆ ಥರನೇ ಮಾಡಿರೋದು ಇದೆ. ಅದಕ್ಕೆ ಫೂಲ್ ಕಾರ್ಡ್ ಬಂದಿರೋದಿಲ್ಲ, ಫಸ್ಟ್ ಕಾರ್ಡೇ ಫೂಲ್ ಬಂದಿರೋದು, ಅದಕ್ಕೆ ಅದ್ರ ಕೆಳಗೆ ಬಂದಿದ್ದೀವಲ್ಲ, ಆ ಥರ ಒಂದು ಅನ್ಯಾಯ ಮಾಡಿದ್ದಾರೆ ನೋಡ್ಕೊಳ್ಳಿ. ಬಾಬಾ ಇನ್ನೇನು ಹೇಳಬೇಕು. ಫೈವ್ ಆಫ್ ಪೆಂಟಿಕಲ್ಸ್. ಓಕೆ, ಅವರ ಫೈವ್ ಆಫ್ ಪೆಂಟಿಕಲ್ಸ್ ಬಂದಿರೋದು ಇದು ಲವರ್ಸ್ ಕೆಳಗೆ ಬಂದಿದೆ. ಇದ್ರ ಕೆಳಗೆ ಇದಿದೆ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ನಾನು ಏನು ಹೇಳಿಸ್ತಿದ್ದಾರೆ ಭಗವಂತ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವ್ರ ಹಸ್ಬೆಂಡ್ ಅಥವಾ ವೈಫ್ ಆ್ಯಕ್ಷನ್ನಿಂದ, ಎಂಥ ಆ್ಯಕ್ಷನ್ ಅಂದರೆ ವೆರಿ ಕ್ರೂಯಲ್ ಆ್ಯಕ್ಷನ್ ಆಯಿತಾ. ಅಷ್ಟು ಒಂಥರ ಭಯಂಕರ ಕ್ರೂಯಲ್ ಆ್ಯಕ್ಷನ್ನಿಂದ 5 ಜನನೂ ಸಫರ್ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ. ಫ್ಯಾಮಿಲೀಲಿ 5 ಜನ ಸಫರ್ ಮಾಡಿದ್ರು ಬರೀ ಈ ಒಬ್ಬರು ಮಹಾತಾಯಿಯಿಂದ. ಮನೇಲಿ ಈಗ 3 ಜನ ಮಕ್ಕಳಿರ್ಬೋದು ಆಯಿತಾ, ಅದನ್ನೇ 5 ಅಂತ ಬಂದಿದೆ ಕಾರ್ಡು ಆಯಿತಾ. 5. ಸೊ ಪೆಂಟಿಕಲ್ಸ್ ಗ್ರೀಫಲ್ಲಿದ್ದರು, ಸಖತ್ ಅನಾರೋಗ್ಯ, ಕಷ್ಟ, ಎಲ್ಲ ಥರ ಅನುಭವಿಸಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಅವರಿಂದ ಈಗ ಅವ್ರು ಮಾಡಿದ್ದು ಪಾಪದಿಂದ ಮಕ್ಳಿಗೂ ಎಫೆಕ್ಟ್ ಆಯಿತು ಅಂತ ತೋರಿಸ್ತಾ ಇದ್ದಾರೆ. ಅವ್ರು ಮಾಡಿದ್ದು ಪಾಪ, ಅನ್ಯಾಯ, ಆ ಗಂಡನ್ನು ತೊಂದರೆ ಮಾಡಿದ್ದು ಆಯಿತಾ, ಸಾಯಿಸಿದ್ದು. ಇದು ಸುಮ್ಮನೆ ಬರ್ತಾ ಇರೋದಲ್ಲ ಕಾರ್ಡ್ಸು, ಇದು ಅನ್ಯಾಯ ಮಾಡಿನೇ ಸಾಯಿಸಿರೋದು. ಇದಕ್ಕೆ ನೀವು ಎಲ್ಲಿ ಹೋದ್ರೂ ಪ್ರೂಫ್ ಏನೂ ಸಿಗಲ್ಲ ನಿಮಗೆ. ಮೆಂಟಲ್ ಟಾರ್ಚರ್ ಮಾಡಿದ್ರೆ ನಿಮ್ಗೆ ಏನು ಪ್ರೂಫ್ ಸಿಗುತ್ತೆ?
ನಿಮ್ಗೇನು ಸಿಗಲ್ಲ. ಈಗ ನಾನೀಗೇನೋ ಮಾತಾಡ್ತಿರ್ತೀನಿ, ಸುಮ್ಮನೆ ಹೋಗ್ತಾ ಬರ್ತಾ ಅಂತ ಇರ್ತೀನಿ, ನಿಮಗೆ ಆ ಡೈಜೆಸ್ಟ್ ಆಗಬೇಕಲ್ಲ ತಿನ್ನೋದನ್ನೂ, ತಿನ್ನೋಕ್ಕೂ ಕೊಡದೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದರೆ ನಾನು ಅಂತ ಇದ್ದರೆ, ಕೆಟ್ಟದಾಗ ಅಂತ ಇದ್ದರೆ ಹೆಂಗಾಗುತ್ತೆ ಲೈಫ್, ಹೆಂಗಿರುತ್ತೆ? ಸುಮ್ಮನೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಆ ಥರ ಮಾಡಿರೋದಲ್ದೇ ಇದು 5 ಜನದಲ್ಲಿ ಒಬ್ರಿಗಂತೂ ತುಂಬ ತೊಂದರೆ ಆಯಿತು ಅಂತಲೂ ಹೇಳ್ತಿದ್ರೆ. ಒಂದು ಮಗುಗೆ ಅದೇ ಇರಬೇಕು. ಓಕೆ ಇರಿ. ಅವರು ತೊಗೊಂಡಿದ್ದ ಆ್ಯಕ್ಷನ್ನಿಂದ ಇದು ಒಂದು ಇಲ್ಲಿ ತೋರಿಸಿದ್ರಲ್ವ, ಯಾರು ಒಂದು ಮಗನ ಥರ ತುಂಬ ನಂಬಿದ್ರು, ಒಂದು ಅಷ್ಟು ಒಂಥರ ಅವ್ರಿಗೆ ತಂದೆಗೆ ಸ್ಟ್ರಾಂಗ್ ಫೀಲ್ ಅನಿಸೋದು. ಇವಳಿದ್ದಾಳೆ ಅಂದರೆ ಸ್ಟ್ರಾಂಗ್, ನಾನು ಸೇಫ್ ಅನ್ನೋ ಥರ. ಅವಳಿಗೂ ತೊಂದರೆ ಮಾಡಿದ್ರು ಅಂತ ಹೇಳ್ತಿದ್ದಾರೆ 5 ಆಫ್ ಪೆಂಟಕಲ್ಸ್. ಓ ಮೈ ಗಾಡ್. ಸೊ ಮೋಸ್ಟ್ಲಿ 3 ಜನ ಮಕ್ಕಳಿರ್ಬೋದು, ಆಯಿತಾ. ಸೊ ಅದರಲ್ಲಿ ಒಂದು ಮಗಳಿರ್ಬೋದು, ಆಯಿತಾ. ಒಂದು ಮಗಳಿರ್ಬೋದು, ಇನ್ನಿಬ್ಬರು ಗಂಡು ಮಕ್ಕಳಿರ್ಬೋದು, ಅಥವಾ 3 ಹೆಣ್ಮಕ್ಳು 3 ಗಂಡು ಮಕ್ಕಳಿರ್ಬೋದು. ಬಟ್ ಇಲ್ಲಿ ಕಾರ್ಡಲ್ಲಿ ನಾನು ಏನು ಬರ್ತಾ ಇದೆ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ 5 ಆಫ್ ಪೆಂಟಕಲ್ಸ್ ಬಂದಿದೆ ಅಂದರೆ ಈ ಮಗಳಿಗೆ ತುಂಬ ಅನಾರೋಗ್ಯ ಆಯಿತು, ತುಂಬ ಅನ್ಯಾಯ ಆಯಿತು, ಕಷ್ಟ ಆಯಿತು, ಹೆಲ್ತ್ ವೈಸ್ ತೊಂದರೆ ಆಯಿತು, ಯಾರ ಪ್ರೀತಿ ವಿಶ್ವಾಸ ಏನೂ ಸಿಗಲಿಲ್ಲ, ತುಂಬ ದುಃಖ ಪಟ್ಟಿದ್ದಾರೆ ಅಂತಲೇ ತೋರಿಸ್ತಾರೆ. ಎಂಥ ಭಯಂಕರ ದುಃಖ ಅಂತಂದರೆ ಆ ತಂದೆಗೋಸ್ಕರ ಅಷ್ಟು ದುಃಖ ಪಡಿಸಿದ್ದಾರೆ. ಆ್ಯಂಡ್ ಈ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಯಾವ ಥರ ಅಂತಂದರೆ, ಅವ್ರು ಕೇರೇ ಮಾಡಲ್ಲ, ನನ್ನ ಮಗಳು ಅಥವಾ ನನ್ನ ಮಗ ಈ ಥರ ನಾವೊಂದು ಅನ್ಯಾಯ ಮಾಡಿದ್ರೆ ಗಂಡನಿಗೆ, ಒಂದು ಮಕ್ಕಳು ಸಂಕಟ ಪಡ್ತಾರೆ ಅನ್ನೋ ಜ್ಞಾನನೇ ಇಲ್ಲ. ಆ ಥರ ಅಂತ ತೋರಿಸ್ತಿರೋದು ಇದು. ಇರೋದಿಲ್ಲ, ಜ್ಞಾನ ಇರೋದಿಲ್ಲ ಅವ್ರಿಗೆ, ಆಯಿತಾ. ಅವ್ರು ಮಾಡೋದೇ ಕರೆಕ್ಟ್, ಅವ್ರು ಹೇಳೋದೇ ಕರೆಕ್ಟ್, ಆ ಥರ. ಆ್ಯಂಡ್ ಅದನ್ನು ಜನ ನಂಬ್ತಾರೆ. ಆ ಥರ ನಂಬೋ ಥರ ಅಷ್ಟು ಡ್ರಾಮಾ ಮಾಡ್ತಾರೆ, ಅಷ್ಟು ಡ್ರಾಮಾ. ನಾರ್ಸಿಸಿಸ್ಟ್ ಅಂದರೆ ಏನು ಸುಮ್ಮನೆ ಅಂದ್ಕೋಬೇಡಿ, ಯಪ್ಪ ರಾಮ. ಅದು ಅನುಭವಿಸಿರೋರಿಗೆ ಗೊತ್ತಿರುತ್ತೆ ಯಾವ ಥರ ಇರ್ತಾರವರು ಅಂತ. ಅನುಭವಿಸಿಲ್ದೇ ಇರೋರ್ಗೆ ಏನೂ ಗೊತ್ತಾಗೋದಿಲ್ಲ, ಪುಣ್ಯವಂತರು, ಆಯಿತಾ. ಅನುಭವಿಸಿದ್ದೀರಾ ಅಂದರೆ ಅಂಥ ಇನ್ನೇನು ಹೇಳಲಿ ನಾನು, ಆಯಿತಾ. ಸೊ ಇದು ಅವರು ಆ ಮಗಳಿಗೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಇದು ಮಗ ಇರ್ಬೋದು, ಮಗಳಿರ್ಬೋದು, ನಿಮಗೆ ಗೊತ್ತು. ಸೊ ಯಾರ ಲೈಫಲ್ಲಿ ಈ ಥರ ಆಯಿತು ಅಂತ ಹೇಳ್ತಾ ಇದ್ದಾರೆ. ಈ ಥರ ಆಯಿತು, ಈ ತಂದೆಗೋಸ್ಕರ ಇಷ್ಟು ಒದ್ದಾಡುವಂಗಾಯಿತು. ಆ ಮಗು ಲಾಸ್ಟಿಗೆ ಬಂದಿರೋದು ತುಂಬ ಈ ಮಗಳು ಅಂತಲೇ ಇಲ್ಲೂ ತೋರಿಸ್ತಾ ಇದ್ದಾರೆ. ತುಂಬ ನರಳುವಾಗಾಯಿತು, ಲೈಫ್ ತುಂಬ ನರಳು ಥರ ಆಯಿತು ಅಂತ ತೋರಿಸ್ತಾ ಇದ್ದಾರಪ್ಪ. ತುಂಬ ಕಷ್ಟ, ಹೆಲ್ತ್ ವೈಸ್ ಇರ್ಬೋದು, ದುಡ್ಡಿನಲ್ಲೂ ಲಾಸು, ಮತ್ತು ರಿಲೇಷನ್ಶಿಪ್ ಕಟ್ಟಾಯಿತು, ಗ್ರೀಫು, ನೋವು, ಸಂಕಟ, ಅಪ್ಪನ್ನ ಕಳ್ಕೊಂಡು ಸಂಕಟ ಪಟ್ಟಿರೋದು ಅಷ್ಟಿಷ್ಟು ಥರ ಅಲ್ಲ. ಆ್ಯಂಡ್ ಅದು ಹೀಲ್ ಆಗೋಕ್ಕೆ ಏನಾಯಿತು ಗೊತ್ತಿಲ್ಲ, ನೋಡೋಣ ಇನ್ನೇನು ಬರುತ್ತೆ ನೆಕ್ಸ್ಟು. ಸೊ ಇದಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ನೋಡೋಣ ಇನ್ನೇನು ಹೇಳಿಸ್ತಾರೆ ಅಂತ. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯಿತು ಅಂದ್ಕೊಳ್ತೀನಿ. ಖಂಡಿತ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.